ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಉಷಾ ಮಾತಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಏನು ಅಂತಂದ್ರೆ ಹೆಲ್ದಿ ಟೀಯನ್ನ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನ ಹೇಗ್ ಮಾಡ್ಕೊಳ್ಳೋದು. ಹೈಬಿಸ್ಕಸ್ ಟೀ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. ಮನೇಲಿರುವಂತ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಏನೆಲ್ಲಾ ಪ್ರಯೋಜನಗಳು ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದ್ಲಿಗೆ ಈ ತರದೊಂದು ಹಾಲು ಕಾಯೋ ಪಾತ್ರೆ ಇರುತ್ತಲ್ಲ, ಆ ಪಾತ್ರೆ ಇಟ್ಕೊಂಡಿದೀನಿ. ಆ ಪಾತ್ರೆಗೆನೆ ಈ ಗ್ಲಾಸ್ ಅಳತೆಲಿ 1 ಗ್ಲಾಸ್ ಆದಷ್ಟು ನೀರನ್ನ ಸೇರಿಸ್ಕೊತೀನಿ. ಈ ನೀರು ಚೆನ್ನಾಗಿ ಕಾಯ್ಬೇಕು, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನೀರಲ್ಲಿ ಬಬಲ್ಸ್ ಬರ್ತಿದೆ, ನೋಡ್ತಾ ಇರ್ಬೋದು ನೀವು. ಈ ಬಬಲ್ಸ್ ಬಂದಾಗ ನಾನು ನಮ್ಮ ಮನೇಲಿ ಇರುವಂತ ಗಿಡಗಳಲ್ಲಿ ದಾಸವಾಳ ಹೂಗಳನ್ನ ಕಿತ್ತು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ತೆಗೆದಿಟ್ಕೊಂಡಿದೀನಿ. ನೀವು ಹಸಿ ಹೂವನ್ನು ಕೂಡ ಸೇರಿಸ್ಕೋಬಹುದು. ನಿಮ್ಮಲ್ಲಿ ಸಿಕ್ಕಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲೆಲ್ಲ ಸಿಗುತ್ತೆ, ನೀವು ತರಿಸ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. ನಾನು ಇದ್ರಲ್ಲಿ ಈಗ ಒಂದು 4 ರಿಂದ 5 ದಳದಷ್ಟು ಹೂವನ್ನ ಇದಕ್ಕೆ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೀರಿನ ಬಣ್ಣ ಚೇಂಜ್ ಆಗ್ತಾ ಇದೆ, ಕಾಣ್ತಾ ಇರ್ಬೋದು. ಇದ್ರ ಹೂವಲ್ಲಿರೋ ನೀರೆಲ್ಲ ಬಿಟ್ಕೊಳ್ತೈತೆ, ಅದ್ರ ಬಣ್ಣ ಎಲ್ಲ ಇದರಲ್ಲಿ. ಒಂದ್ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಈ ಕಲರ್ಗೆ ಬರುತ್ತೆ. ಇದ್ರ ದಳ ಎಲ್ಲ ಬಿಳಿ ಬಿಳಿಗಾಗುತ್ತೆ, ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಕುದೀತಾ ಇದೆ, ಚೆನ್ನಾಗಿ ನೋಡ್ತಾ ಇರ್ಬೋದು. ಆದ್ರೆ ಎಲೆಲಿರೋ ಬಣ್ಣ ಎಲ್ಲ ನೀರು ಹೀರ್ಕೊಂಡಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ಪಿಂಕಿಶ್ ಆಗಿ ಕಾಣ್ತಿದೆ. ಈಗ ನಾನು ಫ್ಲೇಮ್ ನ ಆಫ್ ಮಾಡ್ಕೊಂಡು ನಾನು ಯಾವ ಗ್ಲಾಸ್ ಅಲ್ಲಿ ನೀರ್ ಅಳತೆ ತಗೊಂಡಿದ್ನೋ ಅದೇ ಗ್ಲಾಸ್ಗೆ ಆ ಜ್ಯೂಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಈಗ ಸ್ವಲ್ಪ ತುಂಬಾ ಬಿಸಿಗಿರುತ್ತೆ, ಕುಡಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಣ್ಣಗಿರೋ ನೀರಿನಲ್ಲಿ ಆರೋಕ್ಕಿಟ್ಟಿದ್ದೀನಿ. ಇದು ಚೆನ್ನಾಗಿ ಆರದ್ಮೇಲೆ ಈ ತರದೊಂದು ಗ್ಲಾಸ್ ತಗೊಂಡಿದ್ದೀನಿ. ಈ ಗ್ಲಾಸ್ಗೆ ನಿಂಬೆ ಒಂದ್ 1/4 ಭಾಗದಷ್ಟು ನಿಂಬೆ ರಸವನ್ನ ಹಿಂಡ್ಕೊಳ್ತಾ ಇದ್ದೀನಿ. ಅದೇ ಗ್ಲಾಸ್ಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಜೇನುತುಪ್ಪ ಇಲ್ಲ ಅಂತಂದ್ರೆ ಸಕ್ಕರೆ ಅಥವಾ ಬೆಲ್ಲನು ಕೂಡ ಸೇರಿಸ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಜೇನುತುಪ್ಪ ಆರೋಗ್ಯಕ್ಕೆ ಒಳ್ಳೇದು, ಹಾಗಾಗಿ ಜೇನುತುಪ್ಪ ಸೇರಿಸ್ಕೊತಾ ಇದ್ದೀನಿ. ಈಗ ನೀರು ಆರಿದೆ, ಅದ್ರ ಟೀ ಆರಿದೆ. ಇದನ್ನ ಈಗ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆ ಹಣ್ಣಿನ ರಸ ಹಿಂಡಿರೋದ್ರಿಂದ ಟೀ ಕಲರ್ ತುಂಬಾನೇ ಚೇಂಜ್ ಆಗಿದೆ, ಕಾಣಿಸ್ತಾ ಇರ್ಬೋದು. ನನ್ನ ಹಸ್ಬೆಂಡ್ಗೆ ನಿಂಬೆ ಹಣ್ಣು ಬೇಡ ಅಂತಂದ್ರು, ಹಾಗಾಗಿ ಅವ್ರಿಗೆ ಹಾಗೆ ಕೊಡ್ತಿದೀನಿ. ನನ್ಗೆ ನಿಂಬೆ ಹಣ್ಣು ರಸ ಬೇಕಾಗುತ್ತೆ, ಹಾಗಾಗಿ ನಾನು ನಿಂಬೆ ಹಣ್ಣಿನ ಜ್ಯೂಸನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಕಲರ್ ಬಂದಿದೆ. ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು. ಹೈಬಿಸ್ಕಸ್ ಟೀನ ಕುಡಿಯೋದ್ರಿಂದ ಏನೆಲ್ಲಾ ಪ್ರಯೋಜನಗಳು ಸಿಗುತ್ತೆ ಅಂತ ಅಂದ್ರೆ, ನಮ್ಮ ಬಾಡಿಯಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ತುಂಬಾನೇ ಇರುತ್ತೆ. ಅದನ್ನ ಕಡಿಮೆ ಮಾಡಿ ನಿಮಗೆ ಅಷ್ಟು ನೋವನ್ನ ಕೊಡದೇ ಇರುವಂತಹ ಕೆಲಸವನ್ನ ಈ ಹೈಬಿಸ್ಕಸ್ ಟೀ ಮಾಡ್ಕೊಡುತ್ತೆ. ಏನು ಅಂತಂದ್ರೆ, ಮೊದ್ಲಿಗೆ ಲಿವರ್ ಪ್ರಾಬ್ಲಮ್ ಇರೋರು ಇದನ್ನ ಕುಡಿಯೋದ್ರಿಂದ ಆರೋಗ್ಯ ತುಂಬಾನೇ ಸುಧಾರಿಸುತ್ತೆ. BP ಇರೋರು ಕೂಡ ಈ ಜ್ಯೂಸ್ ಅನ್ನ ಕುಡಿಬಹುದು. ಬ್ಲಡ್ ಪ್ರೆಷರ್ ಅನ್ನ ತುಂಬಾನೇ ನಿಯಮಿತವಾಗಿ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುತ್ತೆ. ಜೊತೆಗೆ ಅಧ್ಯಯನಗಳ ಪ್ರಕಾರ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತೆ ಆಂಟಿ ಕ್ಯಾನ್ಸರೆಂಟ್ಸ್ ಅನ್ನೋ ಅಂಶಗಳು ಯಥೇಚ್ಛವಾಗಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತನೂ ಕೂಡ ಹೇಳಿದರೆ. ಇದನ್ನ ದಿನಕ್ಕೆ 100 ml ತಗೊಂಡ್ರೆ ಸಾಕಾಗುತ್ತೆ. ಜೊತೆಗೆ ತೂಕ ಇಳಿಸುವಂತಹವರು, ಡಯಟ್ ಮಾಡುವಂತವರು ಈ ಟೀಯನ್ನ ಕುಡಿಯೋದ್ರಿಂದ ಆರೋಗ್ಯ ತುಂಬಾನೇ ಸುಧಾರಿಸುತ್ತೆ. ಒಬೆಸಿಟಿ ಪ್ರಾಬ್ಲಮ್ ಇರುವಂತವರು ಈ ಟೀಯನ್ನ ಕುಡಿಯೋದ್ರಿಂದ ಹೆಲ್ದಿ ಆಗಿರ್ತಾರೆ. ಅವ್ರ ಆರೋಗ್ಯವನ್ನ ಅವ್ರ ಹಿಡಿತದಲ್ಲಿ ಕೂಡ ಇಟ್ಕೋಬಹುದು. ಡೈಲಿ 100 ml ತಗೊಂಡ್ರೆ ಸಾಕು. ಇದು ಆರೋಗ್ಯಕ್ಕೆ ತುಂಬಾನೇ ಪರಿಣಾಮಕಾರಿ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.